ದಿನಾಂಕ 6/7/2026 ಒಂದು KRS ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಅರಳಿಕಟ್ಟೆ ಹತ್ತಿರ ಇರುವಂಥ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಮೃತದೇಹ ಪತ್ತೆಯಾಗಿರುತ್ತೆ. ಅದರಲ್ಲಿ ಯಾರೋ ದುಷ್ಕರ್ಮಿಗಳು ಒಂದು ಕಲ್ಲನ್ನು ತಲೆ ಮೇಲೆ ಎತ್ತಾಕಿ ಅವ್ರನ್ನ ಮರ್ಡರ್ ಮಾಡಿರ್ತಾರೆ ಅಂತ ತಿಳಿದು ಬರುತ್ತೆ. ಇದರ ಸಂಬಂಧವಾಗಿ ಅವರ ಮೃತರ ಮಾವನಾದ ನಾರಾಯಣ ಅವರು ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದಕ್ಕೆ KRS ಪೊಲೀಸ್ ಠಾಣೆಯ ಕ್ರೈಮ್ ನಂಬರ್ 114/26 ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಾಗ ತಿಳಿದು ಬರುತ್ತದೆ. ಮೃತನ ಹೆಸರು ರಾಕೇಶು. ಇವರು ಬೇಸಿಕಲಿ ಕಾರ್ಪೆಂಟ್ರ್ ವರ್ಕ್ ಮಾಡ್ತಾ ಇರ್ತಾರೆ. ಇವರು ಆ ಹಿಂದಿನ ದಿವಸ ಅಂದರೆ 6ನೇ ತಾರೀಕು ಅವರಿಗೆ ಒಂದು ಕೆಲಸ ಬರುತ್ತೆ. ಮೈಸೂರಲ್ಲಿ ಇನಕಲ್ಲಲ್ಲಿ ಇವ್ರಿಗೆ ಒಂದು ಕಾರ್ಪೆಂಟ್ರ್ ವರ್ಕ್ ಸಿಗುತ್ತೆ. ಇವರು ಅಂಬರೀಷನವ್ರ ಜೊತೆಯಲ್ಲಿ ಕರ್ಕೊಂಡು ಆ ಕಾರ್ಪೆಂಟ್ರ್ ವರ್ಕ್ ಹೋಗಿರ್ತಾರೆ. ಅಂಬರೀಷ್ ಅವರು ಸಹ ಅವ್ರಿಗೆ ಅಸಿಸ್ಟ್ ಮಾಡೋವಂಥ ಕೆಲಸ ಮಾಡ್ತಾಯಿರ್ತಾರೆ ಕಾರ್ಪೆಂಟ್ರ್ ವರ್ಕಲ್ಲಿ. ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅವತ್ತು ಅವ್ರು ಹುಟ್ಟಿದಬ್ಬ ಇರುತ್ತೆ. 6ನೇ ತಾರೀಕು ಅವ್ರು ಹುಟ್ಟಿದಬ್ಬ ಇರುತ್ತೆ. 7ನೇ ತಾರೀಕು ಅವ್ರು ಹುಟ್ಟಿದಬ್ಬ ಇರುತ್ತೆ. ಸೊ 6ನೇ ತಾರೀಕು ಅವರು ಕೆಲಸ ಮುಗಿಸ್ಕೊಂಡು KR ಪೇಟೆ ಮಾರ್ಗವಾಗಿ KR ಪೇಟೆಗೆ ಹೋಗ್ಲಿಕ್ಕೋಸ್ಕರ ಅವರು KRS ಮಾರ್ಗವಾಗಿ ಹೋಗ್ತಾ ಇರ್ತಾರೆ. ರಾಕೇಶ್ ಅವ್ರಿಗೆ ತುಂಬ ನಿದ್ದೆ ಬರುತ್ತೆ. ಅವಾಗ ಅವರು ನಾನು ಮಲ್ಕೊಳ್ಬೇಕು, ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಬಸ್ ಸ್ಟ್ಯಾಂಡಲ್ಲಿ ಅವರು ಮಲ್ಕೊಳ್ತಾರೆ. ಆದರೆ ಅಂಬರೀಷ್ ಅವ್ರಿಗೆ ಚಳಿ ಆಗ್ತಾ ಇರುತ್ತೆ. ಅದು ಅವತ್ತು ಲೈಟಾಗಿ ಡ್ರಿಸ್ಲಿಂಗ್ ಮಳೆ ಇರುತ್ತೆ. ಅದಕ್ಕಾಗಿ ಅವರು ಚಳಿ ನಾನು ವಾಪಸ್ ಹೋಗ್ಬಿಡೋಣ KR ಪೇಟೆಗೆ ಬಾ ಅಂತ ಅವರು ಒತ್ತಾಯ ಮಾಡ್ತಾರೆ ಅಂಬರೀಷ್ ಅವರು. ಇವರು ಅದಕ್ಕೆ ಒಪ್ಪಲ್ಲ. ಆಗ ಪದೇ ಅವರು ಎಬ್ಬರಿಸ್ತಿದ್ದಾಗ ಅವರು ಇಬ್ಬರು ಕುಡ್ದಿರ್ತಾರೆ. ಹಂಗಾಗಿ ಇವನು ಕೋಪ ಮಾಡಿಕೊಂಡು ರಾಕೇಶು ಅಂಬರೀಷ್ ಅವ್ರಿಗೆ ಒಂದು ಏಟು ಹೊಡಿತಾರೆ. ಅದು ಹಣೆ ಹತ್ರ ಒಂದು ಸ್ವಲ್ಪ ಪೆಟ್ಟಾಗುತ್ತೆ. ತದನಂತರ ಮತ್ತೆ ಅವರು ಡಿಸ್ಟರ್ಬ್ ಮಾಡಬೇಡ ಅಂತ ಮಲಗಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಅಂಬರೀಷ್ ಅವರು ಅವ್ರಿಗೆ ಕೇಳ್ತಾರೆ, ನೀನು ಬರಲಿಲ್ಲ ಅಂದರೆ ಕಲ್ಲೆತ್ತಾಕ್ಬಿಡ್ತೀನಿ ಅಂತ. ಆಗ ರಾಕೇಶ್ ಅವರು, ನೀನು ನಿಮ್ಮ ಅಪ್ಪನ ಹುಟ್ಟಿದ್ರೆ ನೀನು ಎತ್ತಾಕು ಕಲ್ಲು ಅಂತ ಹೇಳಿರ್ತಾರೆ ಅವರು. ಹಾಗಾಗಿ ಇವರು ಕೋಪಗೊಂಡು ಕುಡಿದು ಮತ್ತಿನಲ್ಲಿ ಕಲ್ಲೆತ್ತಾಕಿರ್ತಾರೆ ಅಂತ ತನಿಖೆ ಮೂಲಕ ತಿಳಿದು ಬಂದಿದೆ. ಅದು ಆ್ಯಕ್ಚುಲಿ ಅವರೇನು ಇದು ಮಾಡಿದ್ದಾರೆ, ಇದು ಡಾಗ್ ಸ್ಕ್ವಾಡು, ಫಿಂಗರ್ ಪ್ರಿಂಟ್ಸು ಅದೆಲ್ಲನೂ ಇದು ಮಾಡುತ್ತೆ. ಇವ್ರ ಜೊತೆ ಹೋಗಿರೋರು ಇವರೇ ಇರ್ತಾರೆ. ಯಾಕೆಂದರೆ ಅಂಬರೀಷ್ ಎಲ್ಲ ಒಂದು CC ಕ್ಯಾಮ್ರಾ ಚೆಕ್ ಮಾಡಿದಾಗ ಎಲ್ಲನೂ ನಾವು ವೆರಿಫೈ ಮಾಡಿದಾಗ ರಾಕೇಶ್ ಜೊತೆ ಹೋಗಿರೋರು ಒಬ್ಬರೇ ಇರ್ತಾರೆ, ಅಂಬರೀಷ್ ಅಂತ. ಫಸ್ಟ್ ಇವರು ಅಂಬರೀಷ್ ಅವರು ಬೇರೆ ಥರ ಒಂದು ಕತೆ ಕಟ್ಟಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಈ ಇನ್ಸಿಡೆಂಟ್ ಆದಮೇಲೆ ಬಸ್ ಹತ್ಕೊಂಡು ಹೊರಟೋಗಿರ್ತಾರೆ ಅಕ್ಕಿ ಹೆಬ್ಬಾಳಿಗೆ. ಅಕ್ಕಿ ಹೆಬ್ಬಾಳಿಂದ ಅವ್ರನ್ನ ಕರೆಸಿ ಅವ್ರನ್ನ ವಿಚಾರಣೆ ಸಮಯದಲ್ಲಿ ಒಂದು ಡಾಗ್ ಸ್ಕ್ವಾಡ್ ಹೋಗ್ಬಿಟ್ಟು ಅವ್ರಿಗೇನೆ ಇದು ಮಾಡುತ್ತೆ. ಅವ್ರದ್ದು ಮೈ ಮೇಲೆ ಬ್ಲಡ್ ಇರುತ್ತೆ, ಅಂದರೆ ಅವ್ರದ್ದು ಡ್ರೆಸ್ಸಲ್ಲಿ ಮತ್ತು ಸ್ಲಿಪ್ಪರಲ್ಲಿ ಎಲ್ಲನೂ ಬ್ಲಡ್ ಇರುತ್ತೆ. ಆಗ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ ಈ ಒಂದು ಕೃತ್ಯನ ಅಂಬರೀಷ್ ಅವರೇ ಮಾಡಿರ್ತಾರೆ ಅಂತ. ಇವರೇ ಒಂದು ಕತೆ ಕಟ್ಟಿರ್ತಾರೆ. ಯಾರೋ ಬಂದರು, ಈ ಥರ ಏನೋ ಈ ಥರ ಇಬ್ಬರು ಬಂದಿದ್ದರು, ಮರ್ಡ್ರ್ ಮಾಡಿಬಿಟ್ಟು ಹೊರಟೋದ್ರು, ನಾನು ಕಿರ್ಚ್ಕೊಂಡೆ, ಆ ಥರ ಎಲ್ಲ ಹೇಳಿರ್ತಾರೆ. ಬಟ್ ಫೈನಲ್ಲಿ CC ಕ್ಯಾಮ್ರಾ ಇದ್ದ ಚೆಕ್ ಮಾಡಿದಾಗ ಇವರಿಬ್ಬರೇ ಇರೋದು ಕಂಡು ಬರುತ್ತೆ. ಬೇರೆ ಇನ್ಯಾರೂ ಅಲ್ಲಿ ಆ ಕಡೆ ಓಡಾಡಿರೋದೇ ಇರಲ್ಲ. ಇವರೇನೆ ಮರ್ಡ್ರ್ ಮಾಡಿಬಿಟ್ಟು ತದನಂತರ ಅವರು ನಡ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಆಮೇಲೆ ಬಸ್ ಹತ್ಕೊಂಡು ಹೊರಟೋಗ್ತಾರೆ ಅಕ್ಕಿ ಹೆಬ್ಬಾಳಿಗೆ. ಇವರು ಅವ್ರ ಜೊತೆಯಲ್ಲೇ ಸುಮಾರು ವರ್ಷಗಳಿಂದ ಜೊತೆಯಲ್ಲೇ ಹೆಲ್ಪರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಕಾರ್ಪೆಂಟ್ರು. ಇವ್ರಿಗೆ ಯೂಶ್ವಲಿ ದುಡ್ಡು ಹೆಚ್ಚಾಗಿ ಕೊಡಲ್ಲ ಅಂತೆ. ಕುಡಿಯಲಿಕ್ಕೆ ಕೊಡಿಸ್ತಾರೆ, ಊಟ ಕೊಡಿಸ್ತಾರೆ, ಮತ್ತು 50 ರೂಪಾಯಿ 100 ರೂಪಾಯಿ ಆ ಥರ ಕಮ್ಮಿ ಅಮೌಂಟು ಕೊಡ್ತಾ ಇರ್ತಾರೆ ಅಂತ ತಿಳಿದು ಬಂದಿದೆ. ಇಬ್ಬರು KR ಪೇಟೆ ಅವರನ್ನು. ಖಂಡಿತವಾಗ್ಲೂ ಡಾಗ್ ಸ್ಕ್ವಾಡಿಂದ ಇದರಲ್ಲಿ ಹೆಲ್ಪ್ ಆಗುತ್ತೆ. ಡಾಗ್ ಈಗ ಸ್ಮೆಲ್ ಮಾಡ್ತಾರಲ್ಲ, ಈಗ ಕಲ್ಲನ್ನು ಸ್ಮೆಲ್ ಮಾಡಿದಾಗ ಅದು ಆ್ಯಕ್ಚುಲಿ ಅದು ವಿಚಾರಣೆಗಾಗಿ ಅವ್ರನ್ನ ಫಸ್ಟು ಇವರೇ ಅಂತ ಮಾಡಿರೋದು ಗೊತ್ತಾಗಿರಲ್ಲ. ಕರ್ಕೊಂಡು ಬರ್ತಾರೆ. ಆ ಟೈಮಲ್ಲಿ ಡಾಗ್ ಹೋಗ್ಬಿಟ್ಟು ಸೀದಾ ಅವ್ರ ಹತ್ರನೇ ಹೋಗ್ಬಿಟ್ಟು ಅದು ನಿಂತ್ಕೊಳ್ಳುತ್ತೆ. ಡಾಗ್ ಅವ್ರನ್ನ ಮುಟ್ಟುತ್ತೆ. ಹಂಗಾಗಿ ಅವ್ರ ಮೇಲೆ ಅನುಮಾನ ಬರುತ್ತೆ. ತದನಂತರ ಇನ್ನು ಬೇರೆ ಟೀಮ್ ಎಲ್ಲ CC ಕ್ಯಾಮ್ರಾ ಚೆಕ್ ಮಾಡಲಿಕ್ಕೆ ಟೀಮ್ ಮಾಡಿರ್ತೀವಿ. ಅವರು ಬಂದಾಗ ಯಾವುದೇ ರೀತಿ ಹಿಂದೆ ಮುಂದೆ ಯಾರೂ ಜನರೇ ಹೋಗಿರಲ್ಲ, ಬರೀ ಇವರಿಬ್ಬರೇ ಇರೋದೇ ಇರುತ್ತೆ ಎಲ್ಲ ಕಡೆನೂ. ಹಂಗಾಗಿ ಕ್ಲೀನಾಗಿ ವಿಚಾರ ಮಾಡಿದಾಗ
ಆಮೇಲೆ ಅವರು ಯಾರು ಮೃತ ಯಾರಿದ್ದಾರೆ ರಾಕೇಶ್ ಅವರು, ಅವ್ರದ್ದು 7th ಬರ್ತ್ಡೇ ಇರೋದ್ರಿಂದ 6th ನೈಟ್ 12 o'clockಗೆ ಅವರ ಒಂದು ಪ್ರೇಯಸಿ ಫೋನ್ ಮಾಡಿರ್ತಾರೆ ವಿಶ್ ಮಾಡಲಿಕ್ಕೆ. ಅವ್ರಿಗೆ ಹೇಳ್ಕೊಳ್ತಾರೆ ಇವರು, ಅಂಬರೀಷ್ಗೆ ನಾನು ಹಿಂಗೆ ಹಿಂಸೆ ಮಾಡ್ತಾಯಿದ್ನು, ಹೋಗೋಣ ಅಂಥೇಳಿ. ನಾನು ಹೊಡೆದು ಬಿಟ್ಟೆ, ಪಾಪ ಹಣೆಗೆ ಪೆಟ್ಟಾಯಿತು, ನನ್ನ ತಂದೆ ವಯಸ್ಸವನು, ಆದರೆ ಅವನಿಗೆ ತಲೆಗೆ ಹೊಡೆದು ಬಿಟ್ಟೆ ನಾನು ಕೋಪ ಮಾಡಿಕೊಂಡು, ನಾನು ತಪ್ಪಿದೆ ಅಂತ ಹೇಳ್ಬಿಟ್ಟು ಅವ್ರ ಹೆಂಡ್ತಿಗೂ ಸಹ ಅವ್ರ ಪ್ರೇಯಸಿಗೂ ಸಹ ಅವ್ರು ಹೇಳ್ಕೊಂಡಿರ್ತಾರೆ ರಾಕೇಶ್. ಇಲ್ಲ, ಈಗ ಅವ್ರ ಕುಟುಂಬದವರು ಡೌಟ್ ವ್ಯಕ್ತಪಡಿಸಿದಲ್ಲ, ಅಂಬರೀಷನೇ ಆ ಥರ ಕತೆ ಕಟ್ಟಲಿಕ್ಕೆ ಟ್ರೈ ಮಾಡ್ತಾನೆ ಸ್ಟಾರ್ಟಿಂಗಲ್ಲಿ. ಬಟ್ ತದನಂತರ ಇದು ತಿಳಿದು ಬರುತ್ತೆ ಅವರೇ ಮಾಡಿದ್ದು. ಕೊಲೆ ಮಾಡಬೇಕನ್ನೋ ಉದ್ದೇಶ ಇಲ್ಲ. ಅವರು ಒಟ್ಟಿಗೆ ಕೆಲ್ಸಕ್ಕೆ ಹೋಗಿರ್ತಾರೆ. ಅವತ್ತು ಊಟ ಕೊಡಿಸಲ್ಲ ಅವರು, ಜಾಸ್ತಿ ಊಟ ಎಲ್ಲ ಕುಡ್ದಾದ್ಮೇಲೆ ಇಬ್ಬರೂ ಮೈಸೂರಿನಲ್ಲೇ ತುಂಬ ಡ್ರಿಂಕ್ಸ್ ಮಾಡ್ತಾರೆ. ಮಾಡಿಬಿಟ್ಟು ಕೇರ್ಪೇಟೆಗೆ ಹೋಗೋಕ್ಕೆ ಬರ್ತಾರೆ. ಇವ್ರು ಬರ್ತಡೇ ಇರೋದ್ರಿಂದ ಫೋನ್ ಕಾಲ್ಸ್ ಬರ್ತದೆ ಅವರ ಇವ್ರದ್ದು ಲವರ್ದು. ಮಾತಾಡಿ ಅವರು ತದನಂತರ ಇವ್ರು ನಿದ್ದೆ ಬಂದರೆ ಇವರು ಯಾರಿಗೂ ಇದು ಮಾಡಲ್ವಂತೆ, ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ರಾಕೇಶ್ ಅವರ ಇದು, ಆ ಥರ ಸ್ವಭಾವದವರಂತೆ. ನಿದ್ದೆ ಸಮಯದಲ್ಲಿ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಹಂಗಾಗಿ ಅವ್ರು ಮಲ್ಕೊಳ್ತಾರೆ. ಇವನು ಚಳಿ ಇರ್ತದೆಲ್ಲ, ಸ್ವಲ್ಪ ಏಜ್ ಆಗಿರುತ್ತೆ ಅಂಬರೀಷ್ ಅವ್ರಿಗೆ. ಅವರು ಚಳಿ ತಡೀಲಿಕ್ಕಾಗದೆ ನಾನು ವಾಪಸ್ ಕರ್ಕೊಂಡು ಹೋಗು ಅಂತಾರೆ. ಮತ್ತು ಹೊಟ್ಟೆ ಹಸ್ತಿರ್ತದೆ. ಹಂಗಾಗಿ ಅವರು ಸಡನ್ನಾಗಿ ಇವರು ಹೇಳಿದ್ದಕ್ಕೆ ಕೋಪ ಮಾಡಿಕೊಂಡು ಕಲ್ಲೆತ್ತಾಕಿದ್ದಾರೆ ಕುಡಿದ ಮತ್ತಿನಲ್ಲಿ ಅಂತ ಅವರ ಹೇಳಿಕೆಯಿಂದ ತಿಳಿದು ಬಂದಿದೆ.